ಸೊ ಅಲ್ಲಿ ನನಗೆ ಸ್ಟೇಜಲ್ಲಿ ನಾನು ಹಾಡಬೇಕಾದಾಗ ಅವ್ರು ಕೊಡೋವಂಥ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ತೊಗೊಂಡು ಮತ್ತೆ ಇನ್ನೊಂದು ಏನೋ ಹೊಸ ಸಾಂಗ್ ಮಾಡೋದಿರ್ಬೋದು, ಇನ್ನೊಂದೇನೋ ಒಂದು ಎನರ್ಜಿನ ಕನ್ವರ್ಟ್ ಮಾಡ್ಕೊಳ್ತೀನಿ. ನನ್ನ ಜೊತೆ ಅವರು ಹಾಡೋದಿರ್ಬೋದು, ಆ ಒಂದು ಎಂಥೂಸಿಯಾಸಮ್ ಏನು ಆ ಸ್ಟೂಡೆಂಟ್ಸ್ಗೆ ಆ ಶೋ ಟೈಮಲ್ಲಿರುತ್ತೆ, ಅದೇ ಎಂಥೂಸಿಯಾಸಮ್ ಏನಾದ್ರು ಥಿಯೇಟ್ರಿಗೆಲ್ಲ ಬಂದುಬಿಟ್ರೆ. ಜನರಲ್ ಟಾಕ್ ಅಂತ ಹೇಳಿದ್ರೆ, ಸೊ ಯಾರೇ ನೋಡಿದ್ರು, ಯಾರೇ ಏನೇ ವಿಷಯ ಮಾಡಿದ್ರು, ಇದುವರೆಗೂ ನನಗೆ ನೆಗೆಟಿವ್ಸ್ ಯಾರೂ ಹೇಳಿಲ್ಲ. ಒಂದು ಮಲಯಾಳಂ ಡಿಸ್ಟ್ರಿಬ್ಯೂಟ್ರ್ ಬಂದು ನಾನು ರಿಲೀಸ್ ಮಾಡ್ತೀನಿ ಸರ್, ನೀವು ಹೆಂಗೆ ರಿಲೀಸ್ ಮಾಡ್ತಿರೋ ಕರ್ನಾಟಕದಲ್ಲೇ, ಅಲ್ಲಿ ನಾನು ಗೊತ್ತಿಲ್ಲ, ಚಂದನ್ ಸರ್ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಅವರಿಗೆ ಪ್ರಾಡಕ್ಟ್ ಅಷ್ಟೇ, ಒಂದು ಸಿನಿಮಾ ಅಷ್ಟೇ, ಆ ಸಿನಿಮಾ ವರ್ಕ್ ಮಾಡಿದ್ರು. ಸೊ ಅದೇ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಾರೆ, ಓಕೆ ಇಂಟ್ರೆಸ್ಟಿಂಗ್ ಅನ್ನೋದು ಆ ಮಾತುಕತೆಯಲ್ಲಿದೆ. ಇದು ನಾರ್ಮಲಿ ತುಂಬ ಸಿನಿಮಾಗಳಿಗೆ ಆಗಲ್ಲ, ಬಟ್ ವರ್ಕ್ ಆಗಿದೆ. ಹೆಂಗೆ ಇದು ಎಲ್ಲ ರಿವೀಲ್ ಆಗ್ತಾ ಇದೆಯಲ್ಲ, ಇದರಲ್ಲಿ ಕತೆ ಎಲ್ಲ ಗೊತ್ತಾಗ್ತಾ ಇದೆಯಲ್ವಾ ಜನ ಥಿಯೇಟ್ರಿಗೆ ಬಂದಾದ್ಮೇಲೆ ಹೆಂಗೆ ಅಂತ. ಬಟ್ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಅನಿಸ್ತು ಅವ್ರು ಹೇಳಿದ್ದು. ಇವತ್ತಿನವರೆಗೂ ನಾನು ಕತೆ ನೋಡೋಕ್ಕೆ ಯಾವ ಸಿನಿಮಾಗೂ ಹೋಗಿಲ್ಲ ಸರ್, ಕತೆ ನೋಡೋಕ್ಕೆ ಹೋಗಲ್ಲ ಸರ್ ನಾನು. ನೀವು ಅಂದ್ಕೊಳೋದಕ್ಕಿಂತ ಮುಂಚೆನೇ ಹೋಗ್ಬಿಡಿ ಥಿಯೇಟ್ರ್ ಹತ್ರ, ಟಿಕೆಟ್ ತೊಗೊಂಬಿಡಿ, ಆಮೇಲೆ ಬಂದು ಬೇಕಿದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಾತಾಡಿ ನೋಡೋಣ ಅಂದರೆ ಎಲ್ಲರೂ ಹಂಗೆ ಯೋಚನೆ ಮಾಡಿಬಿಟ್ರೆ ಸಕ್ಸಸ್ ಆದಮೇಲೆ ನೋಡೋಣ ಅಂದರೆ ಆ ಸಕ್ಸಸ್ ಆಗೋಕ್ಕೆ ಗೊತ್ತೇ ಆಗಲ್ಲ. ಜೊತೆಗೆ ಚಂದನ್, ನನಗೆ ಒಂದು ಪರ್ಸ್ನಲ್ ಪ್ರಶ್ನೆ ಅಂದರೆ, ಈ ಫ್ಯಾನ್ಸ್ಗಳ ಆ ಕ್ರೇಜು, ಆ ಕ್ಯಾರಿ ಫಾರ್ವರ್ಡು ಹೇಗೆ ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ಇದಕ್ಕಿಂತಲೂ ಮುಂಚೆ ಬೇರೆ ಥರ ನಿಮ್ಮದು ಮಾಹೋಲನ್ನ ಕ್ರಿಯೇಟ್ ಮಾಡ್ಕೊಂಡಂಥವ್ರು ಆ ರ್ಯಾಪ್ ಮೂಲಕ, ಆ ಫ್ಯಾನ್ಸು, ಅದರ ನಂತರ ಈ ಹೀರೋ ಆಗಿ ಹೊರಟ್ರಿ, ಅದರ ಮಧ್ಯೆ ಮ್ಯೂಸಿಕ್ಕು, ಅದರ ಮಧ್ಯೆ ಒಂದಷ್ಟು ಬೇರೆ ಬೇರೆ ಕೆಲಸಗಳು, ಆ ಅಭಿಮಾನಿಗಳ ಆ ವರ್ಗವನ್ನು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗುತ್ತೆ, ಹೇಗೆ ನಿಮಗೆ ಆ ಎನರ್ಜಿ ಕೊಡ್ತಾ ಹೋಗುತ್ತೆ ಜನರಲ್ ಆಗಿ ಹೇಳೋದಾದರೆ? ಇವಾಗ ನಾನು ಶೋಗೆ ಹೋಗ್ತೀನಿ. ಇವಾಗ ಶೋ ಮಾಡೋಕ್ಕೆ ಹೋದಾಗ ಕಾನ್ಸರ್ಟಲ್ಲಿ ಒಂದು 5,000-6,000 ಜನ, 10,000 ಜನ, ಒಂದೊಂದು ಶೋ 50,000 ಜನ ಇರೋವಂಥ ಕಾನ್ಸರ್ಟ್ಗಳಲ್ಲೂ ನಾನು ಪರ್ಫಾರ್ಮ್ ಮಾಡಿ ಬಂದಿದ್ದೀನಿ. ಸೊ ಅಲ್ಲಿ ನನಗೆ ಸ್ಟೇಜಲ್ಲಿ ನಾನು ಹಾಡಬೇಕಾದಾಗ ಅವ್ರು ಕೊಡೋವಂಥ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ತೊಗೊಂಡು ಮತ್ತೆ ಇನ್ನೊಂದು ಏನೋ ಹೊಸ ಸಾಂಗ್ ಮಾಡೋದಿರ್ಬೋದು, ಇನ್ನೊಂದೇನೋ ಒಂದು ಎನರ್ಜಿನ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ನನಗೂ ಆ ಪ್ರಶ್ನೆ ಇದೆ. ಈಗ ಅಲ್ಲಿ ಬಂದಿರುವಂಥ ಅಷ್ಟು 50,000 ಜನ ಒಂದು ಶೋಗೆ ಒಂದು ಊರಲ್ಲಿ ಹಿಂಗೆ ಬಂದಾಗ ಅದರಲ್ಲಿ ಎಷ್ಟು ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು ಪ್ರಶ್ನೆ ನನಗೂ ಕೂಡ ತುಂಬ 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 ಕಾಡ್ತಾ ಇರೋವಂಥ ಪ್ರಶ್ನೆ. ಅದಕ್ಕೆ ಎಲ್ಲ ಉತ್ತರ ಸಿಗೋದು ನನಗೆ 19ನೇ ತಾರೀಕು 19th. ಅಲ್ಲ, ಅಂದರೆ ನೀವು ತುಂಬ ಪ್ರಾಕ್ಟಿಕಲಾಗಿ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರಿ. ಅಂದರೆ 100 ಜನ ಅಭಿಮಾನಿಗಳಲ್ಲಿ ಒಂದು 20 ಜನ ಅಭಿಮಾನಿಗಳು ನಮ್ಮ ಸಿನಿಮಾನ ನೋಡಿದ್ರೆ, ಆ 80 ಅಭಿಮಾನಿಗಳಿಗೆ ಆ 20 ಜನನೇ ರೆಫರ್ ಮಾಡ್ತಾರೆ. ಈ ಒಂದು ಕನೆಕ್ಟಿವಿಟಿ ಫ್ಯಾಕ್ಟರ್ ಕೂಡ ವರ್ಕ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಅಂದರೆ ಆ ಕನ್ವರ್ಷನ್ ರೇಟ್ ಹೆಂಗಿದೆ ಅಂತ ನಾನು ನೋಡಬೇಕು. ಇವಾಗ ನಾನು ಕಾಲೇಜ್ ಫೆಸ್ಟಿಗೆ ಹೋಗ್ತು ಅಂತಂದರೆ ಅಲ್ಲಿ ಆ ಸ್ಟೂಡೆಂಟ್ಸ್ಗಳ ಎನರ್ಜಿ ಇರ್ಬೋದು, ನಾನು ಹಾಡು ಹೇಳ್ಬೇಕಾದ್ರೆ ಅವ್ರು ಕಿರ್ಚೋದಿರ್ಬೋದು, ಇಲ್ಲ ನನ್ನ ಜೊತೆ ಅವರು ಹಾಡೋದಿರ್ಬೋದು, ಆ ಒಂದು ಎಂಥೂಸಿಯಾಸಮ್ ಏನು ಆ ಸ್ಟೂಡೆಂಟ್ಸ್ಗೆ ಆ ಶೋ ಟೈಮಲ್ಲಿರುತ್ತೆ, ಅದೇ ಎಂಥೂಸಿಯಾಸಮ್ ಏನಾದ್ರು ಥಿಯೇಟ್ರಿಗೆಲ್ಲ ಬಂದುಬಿಟ್ರೆ ಹಿಡಿಯೋರಿಲ್ಲ. ಅಲ್ಲ, ಅದೇ ಅಂದರೆ ಲಾಸ್ಟ್ ಟೈಮ್ ದ್ವಾರಕೀಶನ್ ಹೇಳಿದರು, ಒಬ್ಬ ಕಲಾವಿದ ಹೇಗೆ ಸುಮಾರು ವರ್ಷ ಬದುಕ್ತಾನಂದರೆ, ಅವನ ಸಿನಿಮಾನ ಪ್ರತಿ ಸರಿನೂ ಎಲ್ಲರೂ ನೋಡ್ಬೇಕಂತಲ್ಲ, ಒಂದಷ್ಟು ಜನನಾದರೂ ನೋಡಿ ಗುರು ನೀ ಸಕ್ಕತ್ತ ಮಾಡಿದೆ ಸಿನಿಮಾ ಅಂತಂದಾಗ ಆತ ಹಿಡುವಂಥ ಹೆಜ್ಜೆ ದೊಡ್ಡ ಮಟ್ಟಕ್ಕಾಗಿರುತ್ತೆ. ಇದು ಡೈರೆಕ್ಟ್ರಿಗೂ ಆಗಿರ್ಬೋದು, ಕಲಾವಿದರಿಗೂ ಆಗಿರ್ಬೋದು. ಈಗ ಹೇಗಿದೆ ಫ್ಲೋ, ಅಂದರೆ ವಿದ್ಯಾರ್ಥಿ ಫ್ಲೋ ನಿಮ್ಮ ಪ್ರಕಾರ ನೀವು ಕಾಣುವಂಥ ಸತ್ಯ ಆಗಿದೆ ಸರ್? ಆ್ಯಕ್ಚುಲಿ ನಾನು 2 ಆ್ಯಂಗಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬಿಸ್ನೆಸ್ ಆ್ಯಂಗಲ್, ಒನ್ ಈಸ್ ಔಟ್ಸೈಡ್ ಜನರಲ್ ಟಾಕ್ಸ್ ಅಂತ ಹೇಳಿ, ಎರಡನ್ನ ಡಿವೈಡ್ ಮಾಡೋಕ್ಕೆ. ಸರ್, ಈಗ ಫಸ್ಟು ಜನರಲ್ ಟಾಕ್ ಅಂತ ಹೇಳಿದ್ರೆ, ಸೊ ಯಾರೇ ನೋಡಿದ್ರು, ಯಾರೇ ಏನೇ ವಿಷಯ ಮಾಡಿದ್ರು, ಇದುವರೆಗೂ ನನಗೆ ನೆಗೆಟಿವ್ಸ್ ಯಾರೂ ಹೇಳಿಲ್ಲ. ಓಕೆ, 101% ಪಾಸಿಟಿವ್ ಹೇಳಿದ್ದಾರೆ. ಪೋಸ್ಟರ್ ಬಿಟ್ಟಾಗಿರಲಿ, ಸಾಂಗ್ ಬಿಟ್ಟಾಗಿರಲಿ, ಇಲ್ಲ ನೀನೇನೋ ಮಾಡ್ತಿದ್ಯಾ ಕಣೋ, ಇದೇನೋ ವರ್ಕ್ ಆಗುತ್ತೆ ಕಣೋ, ಇದೇನೋ ಆಗುತ್ತೆ ಕಣೋ, ಹಿಂಗಾಗುತ್ತೆ ಕಣೋ ಅಂತ ಹೇಳಿದ್ರೆ, ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಇವತ್ತಿನವ್ರಿಗೆ ಒಂದು ಸಣ್ಣ ಕಾಮೆಂಟ್ ಆಗಲಿ ಒಬ್ಬನೇ ಹೇಳಿಲ್ಲ. ಇದು ಪಾಯಿಂಟ್. ಎರಡನೇದು ಬಿಸ್ನೆಸ್ ಆ್ಯಂಗಲ್. ಫಸ್ಟು ನಾನು ಪೋಸ್ಟರ್ ಬಿಟ್ಟ ತಕ್ಷಣ ನನಗೆ ಮಲಯಾಳಮಲ್ಲಿಂದ ಕಾಲ್ ಬರುತ್ತೆ, ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ, ಸಿನಿಮಾ ತೋರಿಸ್ತೀರ. ನನಗೆ ಪ್ರಾಡಕ್ಟ್ ಮೇಲೆ ತುಂಬ ಕಾನ್ಫಿಡೆಂಟ್, ನಾನು ಓಪನಾಗಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ, ಈಗಲೂ ನಾನು ಅದನ್ನೇ ಹೇಳೋದು, ನಿಮ್ಗೆ ಇಷ್ಟ ಆದರೆ ಮಾಡಿ, ಅದರ್ವೈಸ್ ನೋ. ಓಕೆ, ಬಂದರು, ನೋಡಿದ್ರು, ತೊಗೊಂಡೋದ್ರು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಕನ್ನಡ ಪ್ರಾಡಕ್ಟು, ಒಂದು ಮಲಯಾಳಂ ಡಿಸ್ಟ್ರಿಬ್ಯೂಟ್ರ್ ಬಂದು ನಾನು ರಿಲೀಸ್ ಮಾಡ್ತೀನಿ ಸರ್, ನೀವು ಹೆಂಗೆ ರಿಲೀಸ್ ಮಾಡ್ತಿರೋ ಕರ್ನಾಟಕದಲ್ಲೇ, ಅಲ್ಲಿ ನಾನು ಗೊತ್ತಿಲ್ಲ, ಚಂದನ್ ಸರ್ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಅವರಿಗೆ ಪ್ರಾಡಕ್ಟ್ ಅಷ್ಟೇ, ಒಂದು ಸಿನಿಮಾ ಅಷ್ಟೇ, ಆ ಸಿನಿಮಾ ವರ್ಕ್ ಮಾಡಿದ್ರು. ಸೊ ಅದರಲ್ಲೇನೋ ಇದೆ ಅನ್ನೋದು ಒಂದು ಫೀಲು. ಎರಡನೇದು, ಇಲ್ಲಿನೂ ಅಷ್ಟೇ ನಿಮಗೆ ಸತ್ಯನೇ ಹೇಳ್ತೀನಿ, ಮೋರ್ ದೆನ್ ನನಗೆ ಒಂದು 15-20 ಕಾಲ್ಸು ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿದ್ದಾರೆ ಸರ್.
ಸಿನಿಮಾ ನಾನು ರಿಲೀಸ್ ಮಾಡ್ಕೊಡ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಇಷ್ಟು ಎನ್ಕ್ವೈರೀಸ್ ಬಂದಿದೆ. ಇದಲ್ಲದೆ ಏನು ಅಂತ ಹೇಳಿದ್ರೆ ಈ ಹೊಸಬ್ರದ್ದಾಗಿರೋದು ಯೂಶ್ವಲಿ ಏನಂದರೆ ಈಗಿನ ರೈಟ್ಸು ಅದು ಹೊಸಬ್ರದ್ದಾಗಿದ ತಕ್ಷಣ ತೊಗೋಬೇಕಾ ತೊಗೋಬಾರ್ದಾ ಅನ್ನೋ ಪಾಯಿಂಟ್. ಬಟ್ ಏನಂದರೆ ಓಪನ್ನಾಗಿ ಹೇಳ್ತೀನಿ, ಎಲ್ಲರೂ ಒಂದು ರೌಂಡ್ ಮಾತಾಡಿದ್ದಾರೆ, ಅಂದರೆ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಾರೆ, ಓಕೆ ಇಂಟ್ರೆಸ್ಟಿಂಗ್ ಅನ್ನೋದು ಆ ಮಾತುಕತೆಯಲ್ಲಿದೆ. ಇದು ನಾರ್ಮಲಿ ತುಂಬ ಸಿನಿಮಾಗಳಿಗೆ ಆಗಲ್ಲ, ಬಟ್ ವರ್ಕ್ ಆಗಿದೆ. ಬಟ್ ನಾವೇನು ಕಾನ್ಫಿಡೆಂಟ್ ಆಗಿದ್ದೀವಿ ಅಂದರೆ, ನಾನು ಅದಕ್ಕೆ ಏನು ನಿಮ್ಮ ಆಡಿಯನ್ಸ್ ಮುಖಾಂತರ ಏನು ಕೇಳ್ಕೊತೀನಿ ಅಂದರೆ, ಎಲ್ಲಾದರೂ ನೀವು ಸಿನಿಮಾ ನೋಡೋದ್ರ ಮೇಲೆ, ನಿಮ್ಮ ಕಾಮೆಂಟ್ಸ್ ಮೇಲೆ, ನಿಮ್ಮ ಲೈಕು ಶೇರ್ ಮೇಲೆ, ನಿಮ್ಮ ಜನಕ್ಕೆ ಎಷ್ಟು ಪ್ರೀತಿಯಿಂದ ಹೇಳ್ತಿರೋದ್ರ ಮೇಲೆ ಇಡೀ ಕೆರಿಯರ್, ನನ್ನ ಕೆರಿಯರ್, ಸಾರ್ ಕೆರಿಯರ್, ಈ ಮಾಡಿರೋ ಅಷ್ಟು ಕಲಾವಿದ್ರ ಕೆರಿಯರ್, ಇಂಡಸ್ಟ್ರಿ ಕೆರಿಯರ್ ನಿಂತಿರುತ್ತೆ. ಹಂಗಂತ ನಾವು ನಿಮಗೆ ನೆವರ್ ಚೀಟ್. ನೀವು ಕೊಟ್ಟಿರೋ 200 ರೂಪೀಸ್ 100 ರೂಪೀಸ್ಗೆ ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಗೆ ಎಂಟರ್ಟೈನ್ ಮಾಡುತ್ತೆ, ಒಂದು ಫೀಲ್ ಕೊಟ್ಟೆ ಹೊರಗಡೆ ಕಳಿಸುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಅಲ್ಲ, ಈಗ ಅದೇ ಅಂದರೆ ಇನ್ನೊಂದೇನೋ ಬಾಂಬ್ ಇದೆ ಅಂತ. ಸರ್, ಒಂದು ಪ್ರಶ್ನೆ ಸುದೀಪ್ ಸರ್ ಹೇಳ್ತಾರೆ, ಅಂದರೆ ಸಿನಿಮಾ ಹೆಂಗೆ ಅಂದರೆ ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ, ಒಂದಷ್ಟು ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಟೀಸರು ಟ್ರೇಲರಲ್ಲಿ ನಾವು ಏನೇ ತೋರಿಸಿದ್ರು ಒಂದಷ್ಟು ಮೇನ್ ಎಲಿಮೆಂಟ್ಸನ್ನು ನಾವು ಕ್ಯಾರಿ ಮಾಡಬೇಕಾಗುತ್ತೆ, ಅದು ಥಿಯೇಟ್ರಲ್ಲಿ ತೋರಿಸ್ಬೇಕಾಗತ್ತೆ. ಸರ್, ಈ ಸೀಕ್ರೆಟ್ ಅನ್ನೋದು ಭಾಳ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಅಂತ, ಅಂದರೆ ಅಷ್ಟು ಗೌಪ್ಯತೆ ಮೇಂಟೈನ್ ಮಾಡೋದು ಸಿನಿಮಾಗಳದ್ದು. ನನಗೂ ಈ ಸಿನಿಮಾದಲ್ಲಿ ಅದೇ ಕ್ವಶನ್ನ ನಾನು ಡೈರೆಕ್ಟರ್ ಕೇಳಿದ್ರು ಆನೆಸ್ಟಾಗಿ ಕೇಳಿದ್ರು. ಹೆಂಗೆ ಇದು ಎಲ್ಲ ರಿವೀಲ್ ಆಗ್ತಾ ಇದೆಯಲ್ಲ, ಇದರಲ್ಲಿ ಕತೆ ಎಲ್ಲ ಗೊತ್ತಾಗ್ತಾ ಇದೆಯಲ್ವಾ, ಜನ ಥಿಯೇಟ್ರಿಗೆ ಬಂದಾದ್ಮೇಲೆ ಹೆಂಗೆ ಅಂತ. ಬಟ್ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಅನಿಸ್ತು ಅವ್ರು ಹೇಳಿದ್ದು. ಅಂದರೆ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಯ್ತು ಅಷ್ಟೇ ಒಳಗಡೆ, ಬಟ್ ಅದು ಫುಲ್ಲಾಗಿ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಮೂಡಿಸಿದ್ದಾರೆ ಟ್ರೈಲರಲ್ಲಿ. ನಾನು ಇದನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇವತ್ತಿನವರೆಗೂ ನಾನು ಕತೆ ನೋಡೋಕ್ಕೆ ಯಾವ ಸಿನಿಮಾಗೂ ಹೋಗಿಲ್ಲ ಸರ್. ಕತೆ ನೋಡೋಕ್ಕೆ ಹೋಗಲ್ಲ ಸರ್ ನಾನು. ಎಲಿವೇಷನ್ಸ್, ಆ್ಯಕ್ಟಿಂಗ್, ಸೌಂಡ್, ಮ್ಯೂಸಿಕ್, ವಿಜುವಲೇಷನ್. ಕತೆ ನಿಮಗೆ ಸ್ವಪ್ನ ಬುಕ್ ಸ್ಟೋರಿಗೆ ಹೋದರೆ 5 ಲಕ್ಷ ಬುಕ್ ಸಿಗುತ್ತೆ. ಎಲ್ಲವೂ ನ್ಯಾಷನಲ್ ಲೆವೆಲ್ ಕತೆಗಳು. ಅದೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ನಿಮ್ಮ ಪ್ರಕಾರ ದುಡ್ಡು ಕೊಟ್ಟು ಬರೋ ಪ್ರೇಕ್ಷಕನಿಗೆ ಖುಷಿ ಆಗಬೇಕಷ್ಟೇ. ಅವನಿಗೇನು ಗೊತ್ತಾ, ಆಮೇಲೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಕತೆ ಏನು ಸೀಕ್ರೆಟ್ಸ್ ಇದೆ, ನಥಿಂಗ್ ಸೀಕ್ರೆಟ್ಸ್. ಅವನು ಥಿಯೇಟ್ರ್ ಈಸ್ ಎ ವಿಜುವಲ್ಸ್, ಸೌಂಡ್, ಮ್ಯೂಸಿಕ್, ಇದನ್ನು ನೋಡೋಕೆ ಬರ್ತಾನೆ. ಎಲಿವೇಷನ್, ಕತೆ ನಮಗೇನಂದರೆ ಒಂದು ಈ ಬ್ರಾಕೆಟ್ ಒಳಗಡೆ ನಾವು ಒಂದು ಕತೆ ಬೇಕಾಗುತ್ತೆ, ಅದಕ್ಕೆ ಕತೆ ಬೇಕಾಗುತ್ತೆ. ಕತೆ ಇರಬೇಕು, ಅದ್ಭುತವಾಗಿರ್ಬೇಕು, ಅದ್ರ ಬಗ್ಗೆ ನಾನು ಯಾವುದೇ ಮಾತಾಡಲ್ಲ. ಬಟ್ ಅದೇ ಮೇನ್ ಪಿಲ್. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಯು ಹ್ಯಾವ್, ಈಗ ನಾವು ಹೊಸಬ್ರು ಸರ್, ಜನಗಳ ಹತ್ರ ನೋಡಿ ದುಡ್ಡಿದೆ ಅಂತ ನಂಬ್ತಾರೆ ನಮ್ಮನ್ನ. ಅದೇ ನಾನು ಶ್ರೀಮಂತ ಆಗಿ ಜನಕ್ಕೆ ಗೊತ್ತಾಗ ದುಡ್ಡಿದೆ ಅಂತ ಬೈ ಕಾಲೇಜ್ ಹೋಗಿ ತೋರಿಸಿದ್ರು ನಂಬ್ತಾರೆ. ಈಗ ನಮ್ಮದು ಆ ಥರ ಅಲ್ಲ. ನಾವು ಕಥೆನ ಜನಕ್ಕೆ ಹೇಳಬೇಕು, ದಿಸ್ ಇಸ್ ಮೈ ಪ್ರಾಡಕ್ಟ್, ಇದಂತೂ ಓಪನ್. ಯಾಕೆಂದರೆ ನಾವು ಯಾರು ಎಸ್ಟಾಬ್ಲಿಷ್ಮೆಂಟ್ ಅಲ್ಲ ಸರ್, ನಾವು ಆಡಿಯನ್ಸ್ ಮುಗಿದ್ರೆ ಚಿಕ್ಕವರು ವಿದ್ಯಾರ್ಥಿಗಳು ಅಷ್ಟೇ ಇನ್ನೂ. ಹಾಗಾಗಿ ನಾವೆಲ್ಲದನ್ನು ನಾನು ಕೇಳಿದ್ರೆ ನೀವು ಕತೆ ಹೇಳಿಂದ ಹೇಳ್ಬಿಡ್ತೀನಿ 2 ಅವರ್, ನನಗೇನು ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೆ ಇನ್ನೊಂದು ನಿಮ್ಮ ಲೈಫಲ್ಲಿ ಅನಿಸಿರುತ್ತೆ, ನಿಮ್ಮ ಫ್ರೆಂಡ್ಸು ಮಾತಾಡಿರ್ತಾರೆ, ಚಂದನ್ ಒಂದು ಸಖತ್ ಸಿನಿಮಾ ಎತ್ಕೊಂಡು ಮಿಸ್ ಮಾಡ್ಕೊಂಡ್ಬಿಟ್ಟು ನೋಡೋಕ್ಕಾಗಲಿಲ್ಲ ಅಂತ. ಈ ಥರದ್ದು ನಿಮ್ಗೆ ಆಗಿರ್ತಾವಲ್ಲ, ನೀವು ಕೂಡ ಕೆಲವೊಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡಿರ್ತೀವಿ, ನೋಡೋಕ್ಕಾಗಿರಲ್ಲ ಥಿಯೇಟ್ರಲ್ಲಿ ಜನರಲ್ ಆಗಿ ಒಂದಷ್ಟು ಸಿನಿಮಾಗಳು. ಇಲ್ಲ, ಆ್ಯಕ್ಚುಲಿ ಆ ಥರ ರಿವ್ಯೂ ಹಂಗೆ ಸೂಪರ್ ಸಿನಿಮಾ ಅಂತ ತಕ್ಷಣ 2ನೇ ದಿವಸನೇ ಹೋಗ್ಬಿಟ್ಟಿರ್ತೀನಿ. ಮ್ಯಾಕ್ಸಿಮಮ್ ಒಂದು 4ನೇ ದಿವಸದಲ್ಲೆಲ್ಲ ನೋಡ್ಬಿಟ್ಟಿರ್ತೀನಿ ಸಿನಿಮಾ. ಆ ಥರ ಯಾವುದು ಮಿಸ್ ಮಾಡ್ಕೊಂಡೇ ಇಲ್ಲ. ಆ ಥರ ಅದ್ಭುತವಾಗಿದೆ ಸಿನಿಮಾ, ನೋಡಲೇಬೇಕು ಅನ್ನೋದನ್ನ ಆ ಥರ ಯಾವುದು ಅಷ್ಟು ಮಿಸ್ ಮಾಡ್ಕೊಂಡಿಲ್ಲ. ಯಾಕೆ ಹೇಳಿದೆ ಅಂದರೆ, ಇತ್ತೀಚೆಗೆ ಬಹಳಷ್ಟು ಒಳ್ಳೆ ಸಿನಿಮಾಗಳು ಬರ್ತವೆ. ಇನ್ನೇನು ಆಡಿಯನ್ಸ್ ಥಿಯೇಟ್ರಿಗೆ ಹೋಗಬೇಕು, ಥಿಯೇಟ್ರಲ್ಲ ಸಿನಿಮಾ ಇರಲ್ಲ. ಈ ಥರ ಪರಿಸ್ಥಿತಿಗಳಿದೆ ತುಂಬ. ಆ ಥರದ್ದು ಹೊಸಬ್ರದ್ದು ಸಿನಿಮಾಗಳು, ಅದು ಒಂದಷ್ಟು ಹೆಸರುಗಳಿದೆ. ಸಖತ್ತಾಗಿದೆ ರಿಪೋರ್ಟು ಅಂತ. ಸರ್, ಇನ್ನೇನು ಸಿನಿಮಾ ಹೆಂಗಿದೆ ರಿಪೋರ್ಟು, ಚೆನ್ನಾಗಿ ನೋಡ್ತಿದೆ ಅಂತಂದರೆ ಇಲ್ಲ ತೆಗೆದುಬಿಟ್ಟಿದ್ದಾರೆ ಥಿಯೇಟ್ರಿಂದ ಅಂತ, ಆ ಥರ ನ್ಯೂಸ್ಗಳು ಕೇಳಿದ್ದೀನಿ. ಸೊ ಅದು ವಿಪರ್ಯಾಸ, ಏನು ಮಾಡೋಕ್ಕಾಗಲ್ಲ ಸರ್. ಈ ನಾಳೆ ನೋಡೋಣ ನಾಳೆ ಮಾಡೋಣ ಕಾನ್ಸೆಪ್ಟು. ಸೊ ನಾಳೆ ನೋಡೋಣ ನಾಳೆ ಮಾಡೋಣ ಅಂದರೆ ಇಲ್ಲಿ ಇರೋದೇ ಇಲ್ಲ. ಏನಕ್ಕೆ ಅಂದರೆ ಇದು ಬಂದ್ಬಿಟ್ಟು ಫ್ಲೋಟಿಂಗ್ ಮುಂದೆ ಹೋಗ್ತಾ ಕಿತ್ತಾಗ್ತಾ ಇರ್ತಾರೆ, ದೋಸೆ ತಿರುಗ್ದಂಗೆ, ನೆಕ್ಸ್ಟ್ ದೋಸೆ ಥರ. ಇಲ್ಲೇನು ಅಂದರೆ ನೀವು ಹೊಸಬ್ರಿಗೆ, ಎಸ್ಪೆಷಲಿ ನ್ಯೂ ಕಾಮರ್ಸಿಗೆ, ನೀವು ಅಂದ್ಕೊಳೋದಕ್ಕಿಂತ ಮುಂಚೆನೇ ಹೋಗ್ಬಿಡಿ ಥಿಯೇಟ್ರ್ ಹತ್ರ, ಟಿಕೆಟ್ ತೊಗೊಂಬಿಡಿ, ಆಮೇಲೆ ಬಂದು ಬೇಕಿದ್ದು ಚೆನ್ನಾಗಿಲ್ಲ ಅಂತ ಮಾತಾಡಿ. ನೋಡೋಣ ಅಂದರೆ ಎಲ್ಲರೂ ಹಂಗೆ ಯೋಚನೆ ಮಾಡ್ಬಿಟ್ರೆ, ಸಕ್ಸಸ್ ಆದಮೇಲೆ ನೋಡೋಣ ಅಂದರೆ ಆ ಸಕ್ಸಸ್ ಆಗೋಕ್ಕೆ ಗೊತ್ತೇ ಆಗಲ್ಲ. ಒಳಗಡೆ ಬಂದರೆ ತಾನೆ ಅದು ಚೆನ್ನಾಗಿಲ್ಲ ಅಂತ ಹೇಳಿ. ಪ್ಲೀಸ್ ನಿಮ್ಮ ಮುಖಾಂತರ ಕಾಪ್ ಪಿಕ್ಚರ್ಸ್ ಆಡಿಯನ್ಸಿಗೆ, ಅಭಿಮಾನಿಗಳಿಗೆ, ಫ್ಯಾನ್ಸಿಗೆ ಕೇಳ್ಕೊಳೋದು, ದಯವಿಟ್ಟು ಫಸ್ಟ್ ವೀಕಲ್ಲೇ ಸಿನಿಮಾ ನೋಡಿ. ಇದಕ್ಕೆ ಆನ್ಸರು ನಿಮ್ಮ ಹತ್ರ ಇದೆ. ಸೆಕೆಂಡ್ ವೀಕಿಗೆ ಕಂಟಿನ್ಯೂ ಆಗುತ್ತೆ. ಫಸ್ಟ್ ವೀಕಲ್ಲೇ ನೀವು ನೋಡೋಣ ಮಾಡೋಣ ಅಂದರೆ ನಾವು ಯಾರೂ ಇರಲ್ಲ. ನಾಟ್ ಓನ್ಲಿ ನನ್ನ ಸಿನಿಮಾ,
ಯಾವ ಸಿನಿಮಾನೂ ಇರಲ್ಲ. ಸತ್ಯ ಭಾಳ ಹಂಗಾಗಿ ಸೊ ನಮ್ಮ ಎದೆ ಮೇಲೆ ನಾವೇ ಚಪ್ಪಡಿ ಕಲ್ಲನ್ನ ಹಾಕ್ಕೊತೀವಿ, ನಾಳೆ ನೋಡೋಣ ಅಂದರೆ ಇವತ್ತೇ ನೋಡಿ. ಜೊತೆ ಆಡಿಯನ್ಸ್ ಹೇಗಾಗಿದ್ದಾರೆ ಅಂದ್ರೆ ಈಗ ಮುಂಚೆಲ್ಲ ಅನ್ನೋರು ಇವ್ರ ಸಿನಿಮಾ ಅವ್ರ ಸಿನಿಮಾ ಅಂತ, ಈಗ ತಮಗೆ ಇಷ್ಟವಾದ ಒಬ್ಬ ಕಲಾವಿದ, ಇಷ್ಟವಾದ ಒಬ್ಬ ಟೆಕ್ನಿಷಿಯನ್ ಇದ್ದಾನೆ ಅಂದರೆ ಗುರು ಅವನಿಗೋಸ್ಕರ ನೋಡೋಣ ಅನ್ನೋಂತಹ ಆ ಒಂದು ಸಣ್ಣ ಚೇಂಜ್ ಓವರ್ ಬಂದಿದೆ ಆಡಿಯನ್ಸಲ್ಲಿ. ತುಂಬ ಜನ ನೀವಂದ್ರೆ ಚಂದನ್ ಶೆಟ್ಟಿ ಇದ್ದಾರೆ ಅಂತ, ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಇದು ನಾನೊಬ್ಬ ಸಿನಿಮಾ ಫ್ಯಾನಾಗಿ ಹೇಳ್ತೀನಿ, ನಿಮ್ಮ ಸಿನಿಮಾಗೆ ನಿಮ್ಮದು 50% ನಿಮ್ಮ ಎಫರ್ಟ್ ಆದರೆ 50% ಚಂದನ್ ಶೆಟ್ಟಿ ಅವರು ಕಲಾವಿದರು, ಇದು ಕೂಡ ಮ್ಯಾಜಿಕಲ್ ಮೂಮೆಂಟ್ ಮಾಡ್ಬೋದು ಅಂತ ನನ್ನ ಪ್ರಕಾರ. ಸರ್ 100% ಮ್ಯಾಜಿಕಲ್ ಆಗುತ್ತೆ ಸರ್. ಚಂದನ್ ಸರ್ಗೆ 100% ಮ್ಯಾಜಿಕಲ್ ಆಗುತ್ತೆ. ಜೊತೆಗೆ 4 ಜನ ಹುಡುಗರು ಮಾಡಿದ್ದಾರೆ, ಅವರು ಮ್ಯಾಜಿಕಲ್ ಮಾಡ್ತಾರೆ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಡೇ ಒನ್ನಿಂದನೂ ಓಕೆ ಈಗಲೂ ನಾನು ಬರ್ತಾನೆ ಒಂದು ಸೆನ್ಸ್ ಫೀಲ್ ಮಾಡಿದ್ದೀನಿ, ನೇಚರು ಸಪೋರ್ಟ್ ಮಾಡ್ತಿದೆ, ನೇಚರು ಸಪೋರ್ಟ್ ಮಾಡ್ತಿದೆ ಸರ್, ಮನುಷ್ಯರಲ್ಲ ನೇಚರು ಸಪೋರ್ಟ್ ಮಾಡ್ತಿದೆ. ಸೊ ನನಗೆ ನನ್ನ ಟೀಮಲ್ಲಿ ಗೊತ್ತಾಗುತ್ತೆ ಇವರೇನೋ ನೆಗೆಟಿವ್ ಮಾಡ್ತೀನಿ ಅಂತ ನಂಗೆ ಗೊತ್ತಾಗುತ್ತೆ. ಒಂದು 3 days ಬಿಟ್ಟು ಅದು ಪಾಸಿಟಿವ್ ಆಗಿರುತ್ತೆ, ಆ ನೆಗೆಟಿವ್ ಪಾಸಿಟಿವ್ ಆಗಿರುತ್ತೆ. ಅಂದರೆ ಮನುಷ್ಯರ ಕೈಲೂ ಸಾಧ್ಯ ಇದೆ, ಅದಕ್ಕೆ ಒಳ್ಳೇದಾಗುತ್ತೆ ಅಂದರೆ ನೇಚರು ಸಪೋರ್ಟ್ ಆಗುತ್ತೆ. ಅದು ನನಗೆ ಸೆನ್ಸ್ ಮಾಡ್ತಾಯಿದ್ದೀನಿ ಆ್ಯಸ್ ಮೈ ನಾಲೆಡ್ಜಲ್ಲಿ. ಜೊತೆಗೆ ಸಿನಿಮಾ ಟೈಟ್ಲ್ ವಿಚಾರಕ್ಕೆ ತುಂಬ ಜನ ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ವಿದ್ಯಾರ್ಥಿನೇ ರೀ, ನಿಮ್ಮ ಹತ್ರ ಟೈಟ್ಲ್ ತೊಗೊಂಡು ಅರುಣ್ ಅವ್ರು ಬಂದಾಗ, ನಿಮ್ಮ ಪಾತ್ರ ಹೇಳೋಕ್ಕಿಂತ ಮುಂಚೆ ಈ ಥರದೊಂದು ಸಿನಿಮಾ ಮಾಡಿದೆ ಅಂತಂದಾಗ ನಿಮ್ಮ ತಲೆಯಲ್ಲಿ ಬಂದಂಥ ಫಸ್ಟ್ ಥಾಟ್ ಏನು ಗುರು, ಈ ಥರ ಟೈಟ್ಲು ಕತೆ ಹೇಗಿರುತ್ತೆ ಅಂತ? ಆ್ಯಕ್ಚುಲಿ ಟೈಟ್ಲ್ ಲಾಸ್ಟಿಗೆ ಹೇಳಿದ್ರ ಅಂತ ನೀವು ಫಸ್ಟ್ ಕತೆ ಹೇಳ್ಬಿಟ್ರು ಅವರು, ಆಮೇಲೆ ಟೈಟಲ್ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ಅದು ಹೇಳಿದ್ನಲ್ಲ ಫಸ್ಟಿಗೆ, ಅವಾಗಲೇ ಪಾಯಿಂಟ್ ಹೇಳಿದ್ನಲ್ಲ, ಅದು ನನ್ನ ಕ್ಯಾರೆಕ್ಟರ್ ಕೇಳಿದ ತಕ್ಷಣ ನನಗೆ ಸಖತ್ತಾಗಿದೆ. ಅದು 3 ಶೇಡಲ್ಲಿ ಬೇರೆ, ಅದು ಚೇಂಜ್ ಓವರ್ ಇದೆ. ಐ ಮೀನ್ ಲುಕ್ಕಲ್ಲೇ ಒಂದು ಕ್ಯಾರೆಕ್ಟ್ರು ಸ್ವಲ್ಪ ದಪ್ಪ ಇರಬೇಕು, ಇನ್ನೊಂದು ಕ್ಯಾರೆಕ್ಟ್ರು ಸಣ್ಣ ಇರಬೇಕು. ಸೊ ಅದಕ್ಕೂ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಟೈಮ್ ಕೊಟ್ಟರು. 4 months ಏನೋ ಗ್ಯಾಪ್ ತೊಗೊಂಡಿದ್ವಿ, 4 ತಿಂಗಳು. ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸಿ ಆ ದಪ್ಪ ಇರೋದು ಏನಿದೆ, ಸೊ ಆ ಪೋರ್ಷನ್ ಎಲ್ಲ ಫಸ್ಟ್ ಮುಗಿಸಿ 4 months ಗ್ಯಾಪಲ್ಲಿ ಇವ್ರ ಸ್ಟೂಡೆಂಟ್ಸ್ದು ಪೋರ್ಷನ್ ಶೂಟಿಂಗ್. ಮತ್ತು ಅವ್ರು ಫಸ್ಟ್ ಗೆಡ ಬಿಟ್ಬಿಟ್ಟಿದ್ದಾರೆ, ಆ ಸಿನಿಮಾ ಇನ್ನೂ ಮಾಡ್ಬೇಕಂತ. ಅವ್ರನ್ನ ಹೊಗಳಬೇಕು ಅಂತಲ್ಲ, ಚಂದನ್ ಶೆಟ್ಟಿ ಆ ವ್ಯಕ್ತಿ ಹೇಗೆ ಅಂದರೆ ತುಂಬ ಜನ ಸಿಗ್ತಾರೆ ನಮಗೆ ಈ ಥರ ಬದುಕನ್ನು ಬಂದಂಗೆ ಸ್ವೀಕರಿಸ್ತಾ ಚಾಲೆಂಜಿಂಗಾಗಿ ಒಂದು ಹೆಜ್ಜೆ ಮುಂದಿಡುವಂಥ ವ್ಯಕ್ತಿ. ಅದು ನಾನು ಹೊಗಳ್ತಾ ಇಲ್ಲ, ಇದು ನಿಮ್ಮ ಸೆಟ್ಟಲ್ ಕೂಡ ಆಗಿರುತ್ತೆ. ಪಾತ್ರ 3 ಥರ ಶೇಡು ಎಲ್ಲ ಹೊರತುಪಡಿಸಿ ವೈಯಕ್ತಿಕವಾಗಿಯೂ ಒಂದು ಸ್ಟಫನ್ನು ಗುರು ಲೈಫಲ್ಲಿ ಒಂದು ಹೆಜ್ಜೆ ಮುಂದಿಡಬೇಕಷ್ಟೇ, ಆ ಥರದ್ದು. ಖಂಡಿತವಾಗ್ಲೂ ವಾಟ್ ನೆಕ್ಸ್ಟ್ ನನಗೆ ಚಂದನ್ ಸರ್ ಎಷ್ಟು ಇಷ್ಟನೋ ಅದ್ರ ಜೊತೆಗೆ ಅವರು ಬೆಳೆದು ಬಂದಿರೋದು 50% ಆ್ಯಡ್ ಆಗುತ್ತೆ. ಅದೇ ಜಾಗದಲ್ಲಿ ಅವರು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿ ಬಂದರೆ ಡೆಫಿನೆಟಾಗಿ ನಾನು ಹೋಗ್ತಿರ್ಲಿಲ್ಲ. ಕ್ಲಿಯರ್. ಓಕೆ, ನನಗೆ ಹಂಗರ್ ಇರೋರು ಬೇಕು, ಹಸಿವಿರೋರು ಬೇಕು. ಇಲ್ಲ, ನನಗೆ ಈ ವಿಷಯಕ್ಕೆ ನಾನು ಯಾಕೆ ಒಂದ್ಸರಿ ಸರ್ ಫೋನ್ ಮಾಡಿದಾಗ ಬ್ರದರ್ ಯಾರ್ಯಾರು ಸಿಗ್ತಾರೆ ಇಂಟರ್ವ್ಯೂ ಅಂದೆ. ನಾನು ಚೆನ್ನಾಗಿ ಸಿಗ್ತೀವಿ ಅಂದರು. ಸರ್ ಕೇಳಿ ನೋಡಿ, ಸ್ಕೆಡ್ಯೂಲ್ ಟೈಟ್ ಇರುತ್ತೆ, ಬ್ಯುಸಿ ಇರ್ತಾರೆ, ಇಲ್ಲ ನಾನು ಹೇಳಿದ್ರೆ ಬರ್ತಾರೆ. ನಾನು ಹೇಳಿದ್ರೆ ಬರ್ತಾರೆ ಅಂತ ನನಗೊಂದು ಗೊತ್ತಾಯಿತು. ಎಸ್ ಗುರು, ಆ ಥರದ್ದು ಎಮೋಷ್ನಲ್ ಬಾಂಡಿಂಗ್ ಇದೆ ಮೇ ಬಿ ಅರುಣ್ ಜೊತೆಗೆ ಚಂದನ್ ಸರ್ದು. ಆಮೇಲೆ ಇನ್ನೊಂದೇನೆಂದರೆ ಸರ್, ಈಗ ಆ್ಯಸ್ ಎ ಹೀರೋ ಆಗಿ ಫಸ್ಟು ಸಿನಿಮಾ ನಾವು ಹೊರಗೆ ಬರ್ತಿದ್ದೀವಿ. ಇವಾಗ ಏನಾಗುತ್ತೆ, ಇದ್ರ ಮಧ್ಯೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಆಗಿರುತ್ತೆ. ಈಗ ಮೇಜರ್ ನಾವು ಇವ್ರ ಮುಖಾಂತರನೇ ಹೋಗ್ಬೇಕು ಆಡಿಯನ್ಸಿಗೆ. ನಾವೇನೇ ಟೆಕ್ನಿಷಿಯನ್ಸ್ ನಾವು ಕೆಲಸ ಮಾಡಿರ್ಬೋದು, ಆದರೆ ನಮ್ಮ ಆಡಿಯನ್ಸ್ ಹೆಂಗೆ ಅಂದರೆ ಪೋಸ್ಟಲ್ಲಿ ಯಾರು ಕಾಣ್ತಾರೆ ಅಷ್ಟೇ ಇಂಪಾರ್ಟೆಂಟ್. ಅಲ್ಲ, ಈ ಥರ ಸತ್ಯನ ಪ್ರತಿ ನಿರ್ದೇಶಕರು ಒಪ್ಕೊಂಡ್ರೆ ತುಂಬ ಪ್ಲಸ್. ಇದು ನೀವು ಹೇಳ್ತಾ ಇದ್ದೀರಿ, ಬಿಕಾಸ್ ಇದು ಸತ್ಯ, ಇದೇ ವರ್ಕ್ ಆಗೋದು. ಹೊಸ ಹುಡುಗರು ನಿಮಗೆ ಗೊತ್ತು, ಬಟ್ ಚಂದನ್ ಶೆಟ್ಟಿ ಎಲ್ರಿಗೂ ಗೊತ್ತಲ್ವಾ, ಇವರೇ ಮೇನ್ ಫೇಸು, ದೇರ್ ಇಸ್ ನೋ ಡೌಟ್. ಸರ್, ಇಲ್ಲಿ ತನಕ ಥಿಯೇಟ್ರಿಗೆ ಬರೋಕ್ಕೆ ಆ್ಯಕ್ಟರ್ ಬೇಕೇ ಬೇಕು ಸರ್, ಅದರ್ವೈಸ್ ನೆವರ್ ಸರ್, ಆಗಲ್ಲ ಸರ್. ಒಂದು ಫೇಸ್ ಬೇಕೇ ಬೇಕು ಸರ್, ಅದು ಎನಿ ಫೇಸ್ ಆಗಿರೋದು. ಕರ್ಸೋದಕ್ಕೆ ಒಂದು ಫೇಸ್ ಬೇಕು, ಕರ್ಸಿದ ಮೇಲೆ ಮಿಕ್ಕಿದ್ದೆಲ್ಲ ವರ್ಕ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ವರ್ಕ್ ಆಗ್ತಾನೆ ಸರ್. ಒಳಗಡೆ ಬಂದಮೇಲೆ ಡೈರೆಕ್ಟ್ ವರ್ಕ್ ಆಗ್ತಾನೆ. ಒಳಗಡೆ ಕರ್ಸಿಲ್ಲ ಅಂದರೆ, ಮುಂಚೆ ಒಳಗಡೆ ಜನ ಥಿಯೇಟ್ರ್ ಬಂದಿಲ್ಲ, ದಟ್ ಈಸ್ ಎ ಹೀರೋ ಫೇಲ್ಯೂರ್. ಒಳಗೆ ಬಂದಮೇಲೆ ಜನ ಬಂದು ವರ್ಕ್ ಆಗಿಲ್ಲ ಅಂದರೆ ಡೈರೆಕ್ಟರ್ ಫೇಲ್ಯೂರ್. ಇಷ್ಟೇ, ಅದನ್ನು ಕ್ಲಿಯರಾಗಿ ಒಪ್ಕೊಂಡ್ಬಿಡ್ಬೇಕು, ಅದರಲ್ಲಿ ಎರಡೇ ಮಾತಿಲ್ಲ. ದಟ್ ಇಸ್ ದ ಐಡಿಯಾಲಜಿ. ಸರ್, ಜುಲೈ 19 ರಾಜ್ಯಾದ್ಯಂತ ಬರ್ತಿದೆ. ಅಂದರೆ ಒಬ್ಬ ಕಲಾವಿದನಾಗಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮಗೆ ಅನಿಸುತ್ತೆ ಗುರು, ಕನ್ನಡದ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಿದ್ದಾವೆ, ರೀಚ್ ಆಗಬೇಕು, ಜಾಗತಿಕ ಮಟ್ಟದಲ್ಲೂ ಕೂಡ ಸಿನಿಮಾಗಳನ್ನು ಮಾತಾಡ್ತಾರೆ ಕನ್ನಡ ಸಿನಿಮಾಗಳ ಬಗ್ಗೆ. ನೀವು ಆಡಿಯನ್ಸಿಗೆ ಹೇಳೋದಾರೆ, ವಿದ್ಯಾರ್ಥಿನಿಯರ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ, ಗುರು ಈ ಕಾರಣಕ್ಕೆ ಬಂದು ಸಿನಿಮಾ ನೋಡಿ, ನಾವು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಅಂತ, ಈ ಪಾಯಿಂಟ್ ಆಫ್ ವ್ಯೂ. ಸಿನಿಮಾ ತುಂಬ ಟೇಸ್ಟ್ಫುಲ್ಲಿಯಾಗಿ ಮಾಡಿದ್ದಾರೆ. ಆದರೆ
ಈ ಸಮಾಜದಲ್ಲಿ ನಡೀತಾ ಇರುವಂಥ ಅಂಶಗಳನ್ನ ಇಟ್ಕೊಂಡು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಇಟ್ಕೊಂಡು ಮಾಡಿರೋದು. ಸೊ ಎಲ್ಲರೂ ಕನೆಕ್ಟ್ ಆಗಿಬಿಡ್ತಾರೆ. ಸಿನಿಮಾ ನೋಡ್ತಾನೆ ಓ ಇದೆಲ್ಲೋ ಈ ಪಾತ್ರ ನನಗೆ ನಾನೇನಾ ಇದು, ಈ ಪಾತ್ರ ಬರ್ತಿರೋದು ಇದು ನನ್ನ ಲೈಫ್ ಥರನೇ ಇದೆಯಲ್ಲ ಅನ್ನೋ ಕನೆಕ್ಟಿವಿಟಿ ಬಂದುಬಿಡುತ್ತೆ. ಆ ಕನೆಕ್ಟಿವಿಟಿ ಬಂದುಬಿಟ್ರೆ, ಆ ಎಮೋಷನ್ಗೆ ಕನೆಕ್ಟ್ ಆಗಿಬಿಟ್ರೆ ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾ. ಅಲ್ಲಿ ಆ ಆ್ಯಕ್ಟ್ರ್ ಹತ್ರ ಇಲ್ಲಿ ನಾವು ಕೂತವ್ರಿಗೂ ಬರುತ್ತೆ, ಅಲ್ಲ ಏನಾದರೂ ಕಾಮಿಡಿ ಮಾಡಿದ್ರೆ ನಮಗೆ ನಗು ಬರುತ್ತೆ. ಸೊ ಆ ಕನೆಕ್ಟಿವಿಟಿ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ನನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಇಷ್ಟು ದಿನ ಆಸೆ ಪಟ್ಟಿರೋರಿಗೆಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನ್ ಮೇಲೆ ಬರ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ನಾನು ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಆ್ಯಂಡ್ ನನಗೂ ಕೂಡ ನೀವು ಕೊಡುವಂತಹ ಸಲಹೆಗಳು ತುಂಬ 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 ಉಪಯೋಗ ಆಗುತ್ತೆ ನನ್ನ ಫ್ಯೂಚರಲ್ಲಿ. ಚಂದನ್ ಪರವಾಗಿಲ್ಲ ಗುರು, ಆ್ಯಕ್ಟ್ ಮಾಡ್ಬೋದು ಇವನು ಅನ್ನೋ ಒಂದು ಚಿಕ್ಕ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ನನಗೆ. ಅದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ ನಾನು. ತುಂಬ ದೊಡ್ಡ ಮಾತು ಅಂದರೆ ಈ ಕೃತಜ್ಞತೆ ಇರಬೇಕು, ಈ ಒಂದು ಆ ಹಂಬಲ್ನೆಸ್ ಇರಬೇಕು. ಇದು ಅಣ್ಣವ್ರ ಪ್ರಿನ್ಸಿಪಲ್ ಹೇಳೋರು, ಪ್ರೇಕ್ಷಕರ ಮುಂದೆ ನಾವು ಹಿಂಗೆ ನಿಂತ್ಕೋಬೇಕು ಅಂತೆ, ಸ್ಪೆಷಲಿ ಕಲಾವಿದರು. ಅಂದರೆ ನನ್ನನ್ನು ತಿದ್ದಬೇಕು ಅಂತ. ಕರೆಕ್ಟ್. ಇವಾಗ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇವಾಗ ಆಡಿಯನ್ಸಿಂದ. ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಈ ಎಂಟೈರ್ ಟೀಮು. 4 ಜನ ಹುಡುಗರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಜಯ್ ಕೃಷ್ಣ ಮ್ಯೂಸಿಕ್ ಮಾಡಿದ್ದಾರೆ, ಸಖತ್ತಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು. ಆ್ಯಂಡ್ ನಾನು ಒಂದು ಸಾಂಗ್ ಹಾಡಿದ್ದೀನಿ, ಪಾರ್ಟಿ ಸಾಂಗ್ ಅಂದರೆ ಅರುಣ್ ಅವ್ರು ಇವರು ಅದೇ ಹೇಳಿದ್ದು ನನಗೆ, ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರ ಅಂದಮೇಲೆ ನಿಮ್ಮದು ಒಂದು ಸಿಗ್ನೇಚರ್ ಒಂದು ಸೀಲ್ ಇರಲೇಬೇಕು ನಿಮ್ಮದು. ಆ ಥರ ಒಂದು ಪಾರ್ಟಿ ಸಾಂಗ್ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ. ಅದು ನೀವೇ ಹಾಡಬೇಕು, ಅದರಲ್ಲಿ ನೀವೇ ಆ್ಯಕ್ಟ್ ಮಾಡಬೇಕು. ಅದನ್ನೇನೋ ಆ್ಯಕ್ಟಿಂಗ್ ಜೊತೆ ಅದೊಂದು 1+1 ಫ್ರೀ ಥರ ಫ್ರೀಯಾಗಿ ಮಾಡಿಸ್ಕೊಂಡ್ಬಿಟ್ರು ನಾನು. ಸರ್ ಪೇಮೆಂಟ್ ಸರ್ ಅದೇ ಅದ್ರೊಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. 1+1 ಫ್ರೀ ಅಂತ ಹೇಳಿದ್ನಲ್ಲ, ಅದು ತೊಗೊಂಡ್ರೆ ಇದು ಫ್ರೀ ಅಂತ. ಇಲ್ಲ ಆ್ಯಕ್ಚುಲಿ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇದೆಲ್ಲದಕ್ಕೂ ಮೀರಿ ಚಂದನ್ ಸರ್ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಬೇರೆ ಏನೋ ಸೆನ್ಸು ನಮ್ಮನ್ನು ಸೇರಿಸಿದೆ ಅಂತ ನಾನು ಫೀಲ್ ಮಾಡ್ತೀನಿ ಸರ್. ಡೇ 1ಇಂದನೂ ಇಲ್ಲಿವರೆಗೂ ಅಂದರೆ ನಾವು ಹ್ಯೂಮನ್ ಬಿಟ್ಟು ಬೇರೇನೋ ಸೆನ್ಸು ವರ್ಕ್ ಮಾಡ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಮತ್ತು ಅದನ್ನು ಗೊತ್ತು ಮಾಡಿದೆ. ಏಕೆಂದರೆ ನಾನು ಮುಂಚೆ ಅವ್ರು ಬಿಗ್ ಬಾಸ್ ನೋಡಿದಾಗ ಇವನ್ನ ಹೀರೋ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನಾನು ಡಿಸ್ಟಿನಿಗೆ ಕೇಳ್ಕೊಂಡಿದ್ದೆ, ವರ್ಕ್ ಆಗಿಲ್ಲ. ಅದಾದಮೇಲೆ ಬೇರೆ ಎಲ್ಲ ಸೈಕಲ್ಲು ಅದೆಲ್ಲ ಆಯಿತು. ಅದು ಎಷ್ಟೋ ವರ್ಷ ಗ್ಯಾಪ್ ಆದಮೇಲೆ ಬೇರೆ ಹತ್ರ ಹೀರೋ ಹತ್ರ ಹೋಗ್ತೀನಿ. ಸಾರ್ ಬರೋದಕ್ಕಿಂತ ಮುಂಚೆ ಮ್ಯೂಸಿಕ್ ರೆಡಿ ಆಗಿರುತ್ತೆ, ಬೇರೆ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸು ಎಲ್ಲ ರೆಡಿ ಆಗಿಬಿಟ್ಟಿರ್ತಾರೆ. ಮ್ಯೂಸಿಕ್ಕು ರೆಡಿ ಆಗಿಬಿಟ್ಟಿರುತ್ತೆ. ಸೊ ಎಂತ ಮಾಡೋದು, ಹೆಂಗೆ ಹೋಗೋದು ಅವ್ರ ಹತ್ರ? ಓಕೆ, ಇವಾಗ ನೋಡಿ ಆ್ಯಕ್ಚುಲಿ ಅವ್ರ ಹತ್ರ ಕಳಿಸಿರೋದು ಏನಕ್ಕೆ ನೋಡಿ, ಅವ್ರ ಆ್ಯಕ್ಟರ್ ಆಗಲಿ ಅಂತ ಮಾತ್ರನೇ. ನೇಚರ್ ಡಿಸೈಡು ಮಾಡಿದೆ ಅವ್ರನ್ನ ಆ್ಯಕ್ಟರ್ ಆಗಲಿ ಅಂತ. ಸೊ ಯಾಕೆ ಟೆಕ್ನಿಷಿಯನ್ ಆಗಿ ಟೆನ್ಷನ್ ಯಾಕಪ್ಪ? ಸಿನಿಮಾದಲ್ಲಿ ಇನ್ನೂ ಒಂದು ನಾನು ಅಬ್ಸರ್ವ್ ಮಾಡಿರೋದು, ಈ ಸಿನಿಮಾ ಫಸ್ಟು ನಾವು ಟೈಟಲ್ ಲಾಂಚ್ ಮಾಡಿದ್ವಿ. ಎಲ್ಲಿ ಮಾಡಿದ್ವಿ ಹೇಳಿ? ಯೂನಿವರ್ಸಿಟಿ ಹಾಸ್ಟೆಲ್ ಹುಡುಗರನ್ನ ಇಟ್ಕೊಂಡು. ಅವತ್ತು ನಮ್ಮ ಪೋಸ್ಟ್ ಲಾಂಚ್ ಆಗೋಕ್ಕೂ ಅವತ್ತು ಕರೆಕ್ಟ್ ನನಗೆ ನೆನಪಿದೆ, ಚಂದ್ರಯಾನ್ ನಮ್ಮ ಮೂನ್ ಲ್ಯಾಂಡರು ಆ ಮೂನಲ್ಲಿ ಲೈವ್ ಬರ್ತಾಯಿತ್ತು. ಮೂನ್ ಲ್ಯಾಂಡ್ ಆಯಿತು, ನಮ್ದು ಇಲ್ಲಿ ಪೋಸ್ಟ್ ಲಾಂಚ್ ಆಯಿತು. ಅದು ಆ ಥರದ್ದು ಒಂದಷ್ಟು ಇದೆ, ಆ ಥರದ್ದು ಪಾಸಿಟಿವ್ ಒಂದಷ್ಟು ಪಾಸಿಟಿವ್ ವರ್ಕ್ ಆಗ್ತಿದೆ. ಆಮೇಲೆ ಇನ್ನೊಂದು ಏನಂದರೆ, ಸರ್ ನನಗೆ ಮುಂಚೆ ಒಂದು ಸಿನಿಮಾ ಮಾಡಿದರು. ಸೊ ನನಗೆ ಒಂದು ಸಣ್ಣ ಸ್ವಾರ್ಥ ಇರುತ್ತೆ, ಅಯ್ಯೋ ಅಂದರೆ ಈ ಪ್ರಾಜೆಕ್ಟ್ ಅಂದರೆ ಈ ಕ್ಯಾರೆಕ್ಟ್ರು ಫಸ್ಟು ಡೆಬ್ಯೂ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ನೇಚರಿಗೆ ಕೇಳ್ಕೊತಾ ಇದ್ದೆ, ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಆಕ್ಸಿಡೆಂಟ್ಲಿ ಅದು ನಾನೇನು ಅಂದ್ಕೊಂಡಿದ್ದೀನೋ ಅದು ಹಂಗೆ ಆಗ್ತಾಯಿದೆ, ಅದು ಹಂಗೆ ಪುಷ್ ಆಗ್ತಿದೆ. ಸೊ ನೇಚರು ಸಪೋರ್ಟ್ ಮಾಡ್ತಿದೆ ಇದೆಲ್ಲದಕ್ಕೂ ಮೀರಿ ಅಂತ ನಾನು ಭಾವನೆ ನನಗೆ. ಅಲ್ಲ, ಯೂಶಲಿ ಸಿನಿಮಾದಲ್ಲೇ ಕೊಟ್ಟಂಗೆ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೇಳಿದ್ರಿ ನೇಚರ್ ಯಾಕೆ ಸಪೋರ್ಟ್ ಮಾಡ್ತು ಅಂದ್ರೆ ಈಗ ಅಂತ. ಬಿಗ್ ಬಾಸ್ ಟು ಕನೆಕ್ಟಿವಿಟಿ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸೊ ಆಮೇಲೆ ಏನೇನು ಅವ್ರ ಲೈಫಲ್ಲಿ ಇನ್ಸಿಡೆಂಟ್ ಏನೇನು ಆಗ್ತಿದೆ ಅದೆಲ್ಲದು ಇಂಡೈರೆಕ್ಟ್ಲಿ ನನಗೆ ಪ್ಲಸ್ ಆಗ್ತಾ ಹೋಗ್ತದೆ. ನಾನು ಸುಮ್ಮನೆ ಹೇಳ್ದಲ್ಲ, ಈ ಇಂಟರ್ವ್ಯೂವಲ್ಲಿ ಹೊಗಳಬೇಕು ಏನೋ TRP ನಥಿಂಗ್. ಒಬ್ಬ ವ್ಯಕ್ತಿ ಸೋಲು ಗೆಲುವನ್ನು ಹೊರತುಪಡಿಸಿ ಬದುಕನ್ನು ಚಾಲೆಂಜಾಗಿ ತಗೋತಾರಲ್ಲ, ಅದು ನಾನು ಅಂಥವ್ರನ್ನ ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ಆ ಒಂದು ಲಿಸ್ಟಲ್ಲಿ ಚಂದನ್ ಕೂಡ ಬರ್ತಾರೆ. ನಾನು ವಿಷಯ ಪ್ರಸ್ತಾಪ ಮಾಡ್ತಿಲ್ಲ, ಬಟ್ ದ ವೇ ಅದು ಇಟ್ಸ್ ವಂಡರ್ಫುಲ್ ಸರ್, ಫ್ಯಾಂಟಾಸ್ಟಿಕ್. ಈ ಇಂಟರ್ವ್ಯೂ ಮೂಲಕ ನಿಮಗೆ ಮತ್ತಷ್ಟು ಶಕ್ತಿ ದೇವರು ಕೊಡಲಿ. ಆ್ಯಂಡ್ ಅರುಣ್ ಅಮುಕ್ತ ಫೈನಲ್ ವರ್ಡ್ಸ್ ಟು ದಿ ಆಡಿಯನ್ಸ್. ಸರ್, ಈ ಮುಖಾಂತರ ಏನಂತೆ ಪಿಕ್ಚರ್ ಅಭಿಮಾನಿಗಳಿಗೆ, ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ನೋಡ್ತೀರಾ, ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಮತ್ತೆ ಸಿನಿಮಾ ಬಂದು ನೋಡ್ತೀರಾ. ಏನಕ್ಕೆ ಅಂದರೆ ನೀವು ಕೊಟ್ಟಿರೋ
ದುಡ್ಡಿಗೆ ವಿದ್ಯಾರ್ಥಿನಿಯರು ಮೋಸ ಮಾಡಿರಲ್ಲ. ಯೂಶಲಿ ಈ ವಿಡಿಯೋ ಇಷ್ಟ ಆಯ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಾರೆ. ನೀವು ಮಾಡ್ತೀರಾ ಅಂದಿದ್ದೀರಿ ಸರ್. ನಿಮ್ಮ ಈ ಪ್ರಯತ್ನ ಖಂಡಿತ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ಆ್ಯಂಡ್ ಚಂದನ್ ಶೆಟ್ಟಿ ಅವರ ಭವಿಷ್ಯದ ಎಲ್ಲ ಪ್ರಾಜೆಕ್ಟ್ಗಳಿಗೆ ಕನ್ನಡ ಪಿಕ್ಚರ್ ಆಲ್ ದ ಬೆಸ್ಟ್ ಹೇಳುತ್ತೆ. ಆ್ಯಂಡ್ ಅರುಣ್ ಅಮೋಕ್ತ ಶೀಘ್ರವಾಗಿ ನಿಮ್ಮ 3ನೇ ಸಿನಿಮಾಗೆ ಕನ್ನಡ ಪಿಕ್ಚರ್ ಪ್ರಮೋಷನಲ್ ಪಾರ್ಟ್ನರ್ ಆಗಿ ಬರೋದಕ್ಕೆ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ದಿ ಬೆಸ್ಟ್ ಇಂಟರ್ವ್ಯೂ ಆಯ್ತಿದ್ದು ನನ್ನ ಪ್ರಕಾರ. ಇದು ಎಮೋಷನ್ ಆಗಿ ಹೇಳ್ತಾ ಇದ್ದೀರಾ? ನೋ, ಕನೆಕ್ಷನ್ ಹೇಳ್ತಾ ಹೇಳ್ತಾ ಇದ್ದೀನಿ. ಇದ್ದೀರಾ? ಇಲ್ಲ, ಕಮರ್ಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ನಂಗೆ ದುಡ್ಡು ಬರಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ವಿದ್ಯಾರ್ಥಿನಿಯರ ಸಿನಿಮಾದ ನಿರ್ದೇಶಕರು ಮತ್ತು ನಮ್ಮ ಕನ್ನಡದ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಅಪ್ಕಮಿಂಗ್ ಬೆಸ್ಟ್ ಆ್ಯಕ್ಟರ್ ಚಂದನ್ ಶೆಟ್ಟಿ ಅವ್ರ ಮಾತು. ಸಿನಿಮಾ ಜುಲೈ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾನ ತಪ್ಪದೆ ಥಿಯೇಟರ್ಗೆ ನೋಡಿ. ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.